2,000 ರೂಪಾಯಿನೇ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೆಣ್ಮಕ್ಳು ಗೋಳಾಡ್ತಿದ್ದಾರೆ. ಈಗ ಗಂಡಸರಿಗೂ ಕೂಡ ಗ್ಯಾರಂಟಿ ಬೇಕಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಿಂದ ಗಂಡಸರ ಜೇಬಿಗೂ ಬರುತ್ತಾ ಕಾಸು? ಪುರುಷರಿಗೂ ಭಾಗ್ಯಲಕ್ಷ್ಮಿ ಯೋಜನೆ ವಿಸ್ತರಣೆ ಮಾಡುವಂತ ಪ್ಲಾನ್ ಇದೆಯಂತೆ. ಒಂದ್ ಕಡೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳ ಮಧ್ಯೆಯೇ ಇಲ್ಲ ಗಂಡಸರಿಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಮೂಲಕ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿನಾ ಅನ್ನೋದು ಪ್ರಶ್ನೆ. ಇದು ರಿಪಬ್ಲಿಕಾನದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪುರುಷರಿಗೂ ಮಾಸಿಕ 2,000 ರೂಪಾಯಿ ನೀಡೋದಕ್ಕೆ ಚಿಂತನೆ ನಡೆದಿದೆಯಂತೆ. 2028ರ ಚುನಾವಣೆಗೆ ಆ ಘೋಷಣೆ ಮಾಡೋಕ್ಕೂ ಮುನ್ನವೇ ಈ ರೀತಿ ಗ್ಯಾರಂಟಿ ಘೋಷಣೆ ಆಗಬೇಕು ಅನ್ನುವಂಥ ಒತ್ತಡ ಇದೆಯಂತೆ. ಕಾಂಗ್ರೆಸ್ ಶಾಸಕರಿಂದ ಪಕ್ಷದ ನಾಯಕರಿಗೆ ಬೇಡಿಕೆ ಇಡಲಾಗಿದೆ. ರಿಪಬ್ಲಿಕಾನ ಜೊತೆ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದಾರೆ. ಮುಂದಿನ ಚುನಾವಣೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಹೋಗ್ತೀವಿ. ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥದ್ದು. ಈ ಸಕ್ಸಸ್ ಅನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು 2,000 ಕೊಡ್ತಿದ್ದಾರೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕುಣಿಗಲ್ ಶಾಸಕರಂತ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಏನು 2,000 ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದಂಥದ್ದನ್ನು ಈ ವರ್ಷ ಈ ಒಂದು 5 ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋಂಥ ಒಂದು ವ್ಯವಸ್ಥೆನ ಕಾರ್ಯಕ್ರಮ ಮಾಡಿರೋಂಥದ್ದು. ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಹಾಹಾಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು. ನಾನು ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂಥ ಏನು ಬಜೆಟ್ ಆಯವ್ಯಯ. ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸಿಗೆ 2,000, ಹೆಂಗಸಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದೆ 2028 ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು 4,000 ಮಾಡಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಚುನಾವಣೆ ಕೂಡ ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು, ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋಂಥದ್ದು. ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ಮಾಡಿದ ತಕ್ಷಣ ಇವತ್ತು 1 ಕೋಟಿ ಜನ ಪದಗ್ರಹಣ ನೋಡಿದ್ರು. ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು, ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು, ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡೋ ಮಾಡಿದ್ರು. ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋವಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ. ಆ ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಂಥ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು. ಇದಿಷ್ಟು ಕೂಡ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರ ಮತ್ತು ಅವ್ರು ಹೇಳುವಂತೆ ಮುಂಬರುವಂಥ 2028ರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ 2,000 ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ. ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೂಪಾಯಿ ಇನ್ನು 53,000 ಕೋಟಿ ರೂಪಾಯಿ ಟೋಟಲ್. 5 ಘೋಷಣೆಗಳು, ಒಂದು 6 ತಿಂಗಳು ಆಯಿತು ಅಂತೇಳಿ. ಹೌದು, ಈಗ ನಿಮಗೆ ನಿಮ್ಮ ಮನೇಲಿ ಯಾರಿಗೆ ಬರುತ್ತೆ 2,000 ರೂಪಾಯಿ? ಅದನ್ನು ಅಪ್ಲೈ ಮಾಡಿದಿರಾ? ಯಾರಿಗಿಲ್ವಾ? ಅತ್ತೆಗೆ? ನಿಮಗಿಲ್ಲ? ಎಲ್ಲರಿಗಿದೆ ಅಂತ 2,000 ರೂಪಾಯಿ ಎಲ್ಲರಿಗೂ ಬರುತ್ತೆ. ಮೋಸ್ಟ್ಲಿ ನಮ್ಮ ಅತ್ತೆಗೆ ಬರ್ತಾ ಇರ್ಬೋದು. ಓಕೆ, 2,000 ರೂಪಾಯಿ. ಬಟ್ 4,000 ರೂಪಾಯಿ ಕೊಡ್ತೀನಿ ಅಂತ. ಬಟ್ ಈ ಕೊಡಬೇಕಾಗಿರೋದನ್ನು ಕಳೆದ 6 ತಿಂಗಳಿಂದ ಕೊಟ್ಟಿಲ್ಲ, ಅಕ್ಕಿ 4 ತಿಂಗಳಿಂದ ಕೊಟ್ಟಿಲ್ಲ ಅಂತೇಳಿ. ಸೊ ಹಾಗಾಗಿ ಈಗ ರಂಗನಾಥ್ ಹೇಳಿದಾಗ ತುಂಬ ಚೆನ್ನಾಗಿ ಕೊಟ್ರಪ್ಪ ಅಂತ ಹೇಳುವಾಗ 4,000 ಕೊಡ್ತಾರಾ ಒಂದು ನಿರೀಕ್ಷೆ ಇರ್ಬೋದು. ಈಗ ನೀವು 4,000 ಅಂತ ಹೇಳುವಾಗ ನಮಗೆ ಯಾರಿಗೂ ಕೂಡ ಗಂಡಸರಿಗೆ ಅಥವಾ ಯಾರಿಗೂ ಕೂಡ ಇದು ಸುಮ್ಮನೆ ಬಿಡ್ತಾವ್ರೆ ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಇದೇ ಬಂದಿಲ್ಲಲ್ವಾ, ಇದು ಕರೆಕ್ಟಾಗಿ ಬಂದಾಗ ನಮಗೊಂದಿರ್ತದೆ. ಸಾಧಾರಣವಾಗಿ ಫಸ್ಟ್ ಟೈಮ್ ನೀವು ಇದು ಮಾಡಿದಾಗ ಈ ಫ್ರೀ ಅಕ್ಕಿ ಕೊಡುವಂಥ ಯೋಜನೆ ಇದೆಯಲ್ಲ, ₹1 ರೂಪಾಯಿಗೊಂದು ಅಕ್ಕಿ ಅಂತೇಳಿ ಸಿದ್ದರಾಮಯ್ಯನವ್ರು ಮಾಡಿದಾಗ 10 kg ಬಗ್ಗೆ ಭಾಳ 10 kg ಕೊಡ್ತಾರ ಅಂತ ಅದೆಷ್ಟೇ ರಾಜಕೀಯ ಮಾಡಲಿ, ಕೇಂದ್ರ ಕೊಡ್ತಾರೆ, 5 ಕೊಡ್ತಾರೆ, ಅದಕ್ಕಿಂತ ಮೊದಲೇನು ಕೊಡ್ತಿರ್ಲಿಲ್ಲ. ಯಾಕಂದರೆ ಕೊರೋನಾ ಬಂದ ಟೈಮಲ್ಲಿ 5 kg ಫ್ರೀ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅದಕ್ಕಿಂತ ಮೊದಲು ಕೊಡ್ತಿರ್ಲಿಲ್ಲ. ಆದರೆ ಅದಕ್ಕೊಂದು ಅವಕಾಶಗಳಿತ್ತು ಕೊಡೋದಕ್ಕೆ. ಬಟ್ ತುಂಬ ರಾಜಕೀಯಗಳಾಯಿತು. ರಂಗನಾಥ್ ಅವರು ಹೇಳೋದ್ರ ಬಗ್ಗೆ ನಮಗೆ ಏನು ಇದಿಲ್ಲ, ಏನು ಆಕ್ಷೇಪ ಏನಿಲ್ಲ. ಫಸ್ಟ್ ಹಣ ಇರೋದನ್ನು ಕೊಡೋಣ, ಆಮೇಲೆ ನೋಡೋಣ ನಿಂದು, ಹಂಗಾಗಿದೆ ಅಷ್ಟೇ.
2,000 ರೂಪಾಯಿನೇ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೆಣ್ಮಕ್ಳು ಗೋಳಾಡ್ತಿದ್ದಾರೆ. ಈಗ ಗಂಡಸರಿಗೂ ಕೂಡ ಗ್ಯಾರಂಟಿ ಬೇಕಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಿಂದ ಗಂಡಸರ ಜೇಬಿಗೂ ಬರುತ್ತಾ ಕಾಸು? ಪುರುಷರಿಗೂ ಭಾಗ್ಯಲಕ್ಷ್ಮಿ ಯೋಜನೆ ವಿಸ್ತರಣೆ ಮಾಡುವಂತ ಪ್ಲಾನ್ ಇದೆಯಂತೆ. ಒಂದ್ ಕಡೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳ ಮಧ್ಯೆಯೇ ಇಲ್ಲ ಗಂಡಸರಿಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಮೂಲಕ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿನಾ ಅನ್ನೋದು ಪ್ರಶ್ನೆ. ಇದು ರಿಪಬ್ಲಿಕಾನದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪುರುಷರಿಗೂ ಮಾಸಿಕ 2,000 ರೂಪಾಯಿ ನೀಡೋದಕ್ಕೆ ಚಿಂತನೆ ನಡೆದಿದೆಯಂತೆ. 2028ರ ಚುನಾವಣೆಗೆ ಆ ಘೋಷಣೆ ಮಾಡೋಕ್ಕೂ ಮುನ್ನವೇ ಈ ರೀತಿ ಗ್ಯಾರಂಟಿ ಘೋಷಣೆ ಆಗಬೇಕು ಅನ್ನುವಂಥ ಒತ್ತಡ ಇದೆಯಂತೆ. ಕಾಂಗ್ರೆಸ್ ಶಾಸಕರಿಂದ ಪಕ್ಷದ ನಾಯಕರಿಗೆ ಬೇಡಿಕೆ ಇಡಲಾಗಿದೆ. ರಿಪಬ್ಲಿಕಾನ ಜೊತೆ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದಾರೆ. ಮುಂದಿನ ಚುನಾವಣೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಹೋಗ್ತೀವಿ. ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರತಕ್ಕಂಥದ್ದು. ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು 2,000 ಕೊಡ್ತಿದ್ದಾರೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕುಣಿಗಲ್ ಶಾಸಕರಂತ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆ ಪಕ್ಷದಲ್ಲಿ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಏನು 2,000 ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಒಂದು 5 ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋಂಥ ಒಂದು ವ್ಯವಸ್ಥೆನ ಕಾರ್ಯಕ್ರಮ ಮಾಡಿರೋಂಥದ್ದು. ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಹಾಹಾಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು. ನಾನು ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂಥ ಏನು ಬಜೆಟ್ ಆಯವ್ಯಯ. ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸರಿಗೆ 2,000, ಹೆಂಗಸರಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದೆ 2028 ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು 4,000 ಮಾಡಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು, ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋಂಥದ್ದು. ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ಮಾಡಿದ ತಕ್ಷಣ ಇವತ್ತು 1 ಕೋಟಿ ಜನ ಪದಗ್ರಹಣ ನೋಡಿದ್ರು. ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು, ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು, ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡೋ ಮಾಡಿದ್ರು. ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋವಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ. ಆ ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಂಥ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು. ಇದಿಷ್ಟು ಕೂಡ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರ ಮಾತು. ಅವ್ರು ಹೇಳುವಂತೆ ಮುಂಬರುವಂಥ 2028ರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ 2,000 ಹಣ ಇದೆ ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ. ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೂಪಾಯಿ ಇನ್ನು 53,000 ಕೋಟಿ ರೂಪಾಯಿ ಟೋಟಲ್. 5 ಘೋಷಣೆಗಳು, ಒಂದು 6 ತಿಂಗಳು ಆಯಿತು ಅಂತೇಳಿ. ಹೌದು, ಈಗ ನಿಮಗೆ ನಿಮ್ಮ ಮನೇಲಿ ಯಾರಿಗೆ ಬರುತ್ತೆ 2,000 ರೂಪಾಯಿ? ಅದನ್ನು ಅಪ್ಲೈ ಮಾಡಿದಿರಾ? ಯಾರಿಗಿಲ್ವಾ? ಅತ್ತೆಗೆ? ನಿಮಗಿಲ್ಲ? ಎಲ್ಲರಿಗಿದೆ ಅಂತ 2,000 ರೂಪಾಯಿ? ಹೌದು, ಎಲ್ಲರಿಗೂ ಬರುತ್ತೆ. ಮೋಸ್ಟ್ಲಿ ನಮ್ಮ ಅತ್ತೆಗೆ ಬರ್ತಾ ಇರ್ಬೋದು. ಓಹೋ, ಓಕೆ, 2,000 ರೂಪಾಯಿ. ಬಟ್ 4,000 ರೂಪಾಯಿ ಕೊಡ್ತೀನಿ ಅಂತ. ಬಟ್ ಈ ಕೊಡಬೇಕಾಗಿರೋದನ್ನು ಕಳೆದ 6 ತಿಂಗಳಿಂದ ಕೊಟ್ಟಿಲ್ಲ, ಅಕ್ಕಿ 4 ತಿಂಗಳಿಂದ ಕೊಟ್ಟಿಲ್ಲ ಅಂತೇಳಿ. ಸೊ ಹಾಗಾಗಿ ಈಗ ರಂಗನಾಥ್ ಹೇಳಿದಾಗ ತುಂಬ ಚೆನ್ನಾಗಿ ಕೊಟ್ರಪ್ಪ ಅಂತ ಹೇಳುವಾಗ 4,000 ಕೊಡ್ತಾರಾ ಒಂದು ನಿರೀಕ್ಷೆ ಇರ್ಬೋದು. ಈಗ ನೀವು 4,000 ಅಂತ ಹೇಳುವಾಗ ನಮಗೆ ಯಾರಿಗೂ ಕೂಡ ಗಂಡಸರಿಗೆ ಅಥವಾ ಯಾರಿಗೂ ಕೂಡ ಇದು ಸುಮ್ಮನೆ ಬಿಡ್ತಾವ್ರೆ ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಇದೇ ಬಂದಿಲ್ಲಲ್ವಾ, ಇದು ಕರೆಕ್ಟಾಗಿ ಬಂದಾಗ ನಮಗೊಂದಿರ್ತದೆ. ಸಾಧಾರಣವಾಗಿ ಫಸ್ಟ್ ಟೈಮ್ ನೀವು ಇದು ಮಾಡಿದಾಗ ಈ ಫ್ರೀ ಅಕ್ಕಿ ಕೊಡುವಂಥ ಯೋಜನೆ ಇದೆಯಲ್ಲ, ರೂಪಾಯಿಗೆ 1 ರೂಪಾಯಿಗೆ 1 ಅಕ್ಕಿ ಅಂತೇಳಿ ಸಿದ್ದರಾಮಯ್ಯನವ್ರು ಮಾಡಿದಾಗ 10 kg ಬಗ್ಗೆ ಭಾಳ 10 kg ಕೊಡ್ತಾರಾ ಅಂತ. ಅದೆಷ್ಟೇ ರಾಜಕೀಯ ಮಾಡಲಿ, ಕೇಂದ್ರ ಕೊಡ್ತಾರೆ, 5 ಕೊಡ್ತಾರೆ, ಅದಕ್ಕಿಂತ ಮೊದಲೇನು ಕೊಡ್ತಿರ್ಲಿಲ್ಲ. ಯಾಕಂದರೆ ಕೊರೋನಾ ಬಂದ ಟೈಮಲ್ಲಿ 5 kg ಫ್ರೀ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅದಕ್ಕಿಂತ ಮೊದಲು ಕೊಡ್ತಿರ್ಲಿಲ್ಲ. ಆದರೆ ಅದಕ್ಕೊಂದು ಅವಕಾಶಗಳಿತ್ತು ಕೊಡೋದಕ್ಕೆ. ಬಟ್ ತುಂಬ ರಾಜಕೀಯಗಳಾಯಿತು. ರಂಗನಾಥ್ ಅವರು ಹೇಳೋದ್ರ ಬಗ್ಗೆ ನಮಗೆ ಏನು ಇದಿಲ್ಲ, ಏನು ಆಕ್ಷೇಪ ಏನಿಲ್ಲ. ಫಸ್ಟ್ ಹಣ ಇರೋದನ್ನು ಕೊಡೋಣ, ಆಮೇಲೆ ನೋಡೋಣ ನಿಂದು, ಹಂಗಾಗಿದೆ ಅಷ್ಟೇ ಪರಿಸ್ಥಿತಿ. ನೆಕ್ಸ್ಟ್ ಬನ್ನಿ.